ನಮಸ್ಕಾರ ಎಲ್ಲರಿಗೂ. ಗೋಧಿ ಹಾಲ್ಬಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಗ್ಲಾಸ್ ಗೋಧಿನ ಹಾಕ್ತಾ ಇದ್ದೀನಿ. ಇದನ್ನು 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ನೆನೆಯಲು ಬಿಡ್ತಾ ಇದ್ದೀನಿ. ನಾನು ಇಡೀ ರಾತ್ರಿ ನೆನೆ ಹಾಕಿದ್ದೆ. ಈಗ ಇದು ನೆಂದಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ ನಾನು. ಇದನ್ನು ರುಬ್ಕೊಳ್ಳಿಕ್ಕೆ ನಾನು ಗೋಧಿ ಜೊತೆಗೆ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಹಸಿ ಕಾಯಿ ತುರಿನ ಹಾಕಿ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗಿರಬೇಕು. ಇದನ್ನು ನಾನು ಒಂದು ಸಣ್ಣ ಕಣ್ಣಿನ ಸ್ಟ್ರೇನರ್ನ ತಗೊಂಡು ನಾನು ಇದರ ಹಾಲನ್ನ ಶೋಧಿಸ್ತಾ ಇದ್ದೀನಿ. ಇದನ್ನು ಒಂದು 2-3 ಸಲ ಮಿಕ್ಸಿಗೆ ಹಾಕಿ ಅದರಲ್ಲಿರುವ ಗೋಧಿನಲ್ಲಿರುವ ಹಾಲನ್ನ ಚೆನ್ನಾಗಿ ಶೋಧಿಸ್ಕೋಬೇಕು. ಕೆಲವೊಬ್ಬರು ಬಟ್ಟೆ ಉಪಯೋಗಿಸ್ತಾರೆ. ನಾನು ಇಲ್ಲಿ ಸ್ಟ್ರೇನರ್ ಉಪಯೋಗಿಸ್ಕೊಂಡು ನಾನು ಸೋಸ್ತಾ ಇದ್ದೀನಿ. ಚೆನ್ನಾಗಿ ಅದರದ್ದು ಚರಟ ಬರೋ ತನಕನೂ ನಾವು ಇದರಲ್ಲಿರೋ ಹಾಲನ್ನೆಲ್ಲ ಶೋಧಿಸ್ಕೋಬೇಕು. ಈಗ ನೋಡಿ, ಗೋಧಿಯಲ್ಲಿರುವ ಎಲ್ಲ ಹಾಲನ್ನ ನಾನು ಶೋಧಿಸ್ಕೊಂಡಿದ್ದೀನಿ. ಈಗ ಈ ಚರಟನ ನಾವು ಬಿಸಾಕೋದೆ. ಈಗ ಇದಕ್ಕೆ 1.5 ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ 1 ಲೋಟ ಗೋಧಿ ತೊಗೊಂಡ್ರೆ 1.5 ಕಪ್ಪಷ್ಟು ನೀವು ಬೆಲ್ಲ ಸಿಹಿ ಸೇರಿಸ್ಬೇಕಾಗತ್ತೆ. ಅಥವಾ ನಿಮ್ಮ ರುಚಿಗನುಸಾರ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬೆಲ್ಲ ಹಾಕಲಿಕ್ಕೆ. ಇದನ್ನು ಒಂದು ಬಾಣಲಿಗೆ ಹಾಕಿ ನಾನು ಕೆದಕ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಮ್ ಉರಿನಲ್ಲಿ ಕೆದಕ್ತಾನೆ ಇರಬೇಕು. ಇಲ್ಲ ಅಂತ ಅಂದರೆ ತಳ ಹತ್ತುತ್ತೆ. ಇದು ದಪ್ಪ ತಳದ ಪಾತ್ರೆಯನ್ನೇ ನಾವು ಇಲ್ಲಿ ಉಪಯೋಗಿಸ್ಕೋಬೇಕು. ಗೋಧಿ ಹಾಲ್ಬಾಯಿ ಮಾಡಲಿಕ್ಕೆ 3/4ರಿಂದ 1 ಗಂಟೆ ಕಾಲ ಬೇಕಾಗುತ್ತೆ. ಇದನ್ನು ಅಲ್ಲಿಯೋ ತನಕ ಚೆನ್ನಾಗಿ ಕೆದಕ್ತಾನೆ ಇರಬೇಕು. ಈಗ ನೋಡಿ, ಇದು ಕುದೀತಾ ಇದೆ. ಆಲ್ಮೋಸ್ಟ್ ಇದು ಆಗಿದೆ. ಈಗ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲೇಟಿಗೆ ನಾವು ಇದನ್ನು ಹಾಕಿ ನೋಡಿದಾಗ ಅದು ಹರಡಬಾರ್ದು. ಆವಾಗ ಇದು ಆಗಿದೆ ಅಂತ ಅರ್ಥ. ಹಾಗೆ ನೀವು ನೋಡ್ಬೋದು, ಶೈನಿಂಗ್ ಟೆಕ್ಸ್ಚರ್ ಕೂಡ ಇದೆ. ಈಗ ಇದು ಆಗಿದೆ. ನಾವು ಸ್ಟವ್ ಆಫ್ ಮಾಡಿಕೊಂಡು ಈಗ ತಕ್ಷಣವೇ ಇದನ್ನು ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೋಬೇಕು. ತಣ್ಣಗಾಗಲು ಒಂದು 2 ಅವರ್ ಬಿಟ್ಟಿದ್ದೀನಿ ನಾನು. ಇದು ತಣ್ಣಗಾದ ನಂತರ ನಾನು ಇದನ್ನು ಬಿಲ್ಲೆಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಕ್ವಯರ್ ಬಿಲ್ಲೆ ಮಾಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ಈಗ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಮತ್ತು ಹಗುರವಾಗೂ ಕೂಡ ಇರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ನೀವು ನೋಡ್ಬೋದು, ಇದು ಸ್ಪಾಂಜಿಯಾಗಿ ಬಂದಿದೆ. ಧನ್ಯವಾದಗಳು.